ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಅರೆಭಾಷೆ ಐಸಿರಿ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಕೆಲವರೇ ನಮಸ್ಕಾರ. ಈ ದಿನ ನಮ್ಮೊಟ್ಟಿಗೆ ಬಾರಿಯಂಡ ಜೋಯಪ್ಪನವುಳು ಅರೆಭಾಷೆ ಸಾಹಿತ್ಯದಲ್ಲಿ ಬಹಳಷ್ಟು ಕೆಲಸನ ಮಾಡಿದ ಇವಕ್ಕೆ 2013 ಮತ್ತು 14ನೇ ಸಾಲಿನ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಗೌರವ ಪ್ರಶಸ್ತಿ ಸಿಕ್ಕಿತು. ಪ್ರಾರಂಭದ ಕಾಲಘಟ್ಟದಲ್ಲಿ ಇವು ಬಹಳಷ್ಟು ಶ್ರಮ ವಹಿಸಿ ಭಾಷಣ ಬೆಳವಣಿಗೆಗೆ ಕೆಲಸ ಮಾಡಿರೋ. ಬನ್ನಿ ಇನ್ನಷ್ಟು ಮಾಹಿತಿನ ಅವರೊಂದೇ ಕೇಳಿ ತಿಳ್ಕೊಣ. ನಮಸ್ತೆ. ಎಲ್ಲೋಕು ನಮಸ್ಕಾರ. ಶಿಕ್ಷಕ ವೃತ್ತಿಲಿ ಇದ್ದುಕೊಂಡು ಕೂಡ ನಿಮಗೆ ಸಾಹಿತ್ಯ ಹೆಂಗೆ ನಿಮಗೆ ಒಲ್ತು, ಯಾವ ರೀತಿ ನೀವು ಅರೆಭಾಷೆಯಲ್ಲಿ ನೀವು ಬರ್ಕೊಂಡು ಬಂದರಿ? ಮಡಿಕೇರಿ ಆಕಾಶವಾಣಿಯಲ್ಲಿ ಸ್ನೇಹ ಕಾವೇರಿ ಅನ್ನುವಂತ ಒಂದು ಕಾರ್ಯಕ್ರಮ ಇತ್ತು. ಆ ಸಂದರ್ಭದಲ್ಲಿ ಬಹಳಷ್ಟು ಅವಕಾಶ ನಂಗೆ ಕೊಟ್ಟ. ಅದ್ರಲ್ಲಿ ಶುರುವಿಗೆ ಬದುಕೊಳಗೆ ಬದುಕು ಅಂತ ಹೇಳುವಂತ ನಾಟಕ ಪ್ರಸಾರ ಆಯ್ತು. ಅದಾದ ಮೇಲೆ ಒಂದು ರೂಪಕ ಪ್ರಸಾರ ಆಯ್ತು, ಕಲ್ಲು ಪಿಸುಗುಟ್ಟಿದೆ ಅಂತೇಳಿ. ಆಮೇಲೆ ಮಾತೊಳಗೆ ಮಾತು ಅನ್ನುವಂತ ಸಂಭಾಷಣೆ ಕಾರ್ಯಕ್ರಮ ಪ್ರಸಾರ ಆಯ್ತು. ಮತ್ತೆ ಇಲ್ಲಿ ಅರೆಭಾಷೆ ಸುದ್ದಿ ಓದುವಂತ ಒಂದು ಅವಕಾಶ ಆಕಾಶವಾಣಿ ಮಾಡಿಕೊಟ್ಟು. ಇಂತ ಹೆಸರು ಹಿಡಿದು ಅಂತೇಳಿ ಚರ್ಚೆ ನಡೆಯಕನ ಅದಕ್ಕೆ ಸುದ್ದಿ ಜೊಂಪೆ ಅಂತೇಳಿ ನಾನು ಹೆಸರನ್ನ ಕೊಟ್ಟೆ. ಅದನ್ನೇ ಅವು ಆಯ್ಕೆ ಮಾಡಿದವು. ಅದಾದ ಮೇಲೆ ಅರೆಭಾಷೆ ಭಕ್ತಿಗೀತೆಗಳನ್ನು ತಿದ್ದುಪಡಿ ಮಾಡುವಂತ ಒಂದು ಒಳ್ಳೆ ಅವಕಾಶ ಬಾತು. ಕಾವೇರಮ್ಮ ಸೋಮಣ್ಣವು ಅವರೊಟ್ಟಿಗೆ ಚೇಂಡಿ ರಾಧಾ ಯಾದವ್ ಇದ್ದು ಮಹಿಳಾ ಒಕ್ಕೂಟದ ಮೂಲಕ ಸಂಗ್ರಹ ಮಾಡದಂತ ಅರೆಭಾಷೆ ಭಕ್ತಿಗೀತೆಗಳನ್ನ ತಿದ್ದುವಂತ ಅವಕಾಶ ನನಗೆ ಸಿಕ್ಕಿತ್ತು. ಮತ್ತೆ ಜಾನಪದ ಕೋಶಕ್ಕೆ ಅರೆಭಾಷೆ ಪದಗಳ ಅರ್ಥ ಕೊಡಿ ಅಂತ ಕೇಳಿದ್ದು. ಹಾಗಾಗಿ ಸುಮಾರು ಒಂದು 500 ಪದಗಳ ಅರ್ಥನ ಬರೆಯುವಂಥ ಅವಕಾಶ ಆಯ್ತು. ಮಡಿಕೇರಿ ಬೇರೆ ಬೇರೆ ಕಡೆ ಬಹುಭಾಷಾ ಕವಿಗೋಷ್ಠಿ ಆಗ್ತಿತ್ತು. ಅದರಲ್ಲಿ ಒಂದು 15ರಿಂದ 18 ವರ್ಷ ನಿರಂತರವಾಗಿ ನಾನು ಅರೆಭಾಷೆ ಕವನ ವಾಚನ ಮಾಡಿದೆ. ಆ ಕವನ ವಾಚನ ಮಾಡೋ ಸಂದರ್ಭದಲ್ಲಿ ಅರೆಭಾಷೆ ಅಂತ ಒಂದು ಊಟ ಅಂತ ಹೇಳುವಂಥ ಪ್ರಶ್ನೆ ಕೂಡ ಮೂಡಿಬಾತು. ಹೌದು, ಅರೆಭಾಷೆ ಹುಟ್ಟು ಅಂತ ಹೇಳುವ ಕಾರಣದಿಂದಾಗಿ ನಾನು ಪ್ರತಿ ವರ್ಷವೂ ಕೂಡ ಅರೆಭಾಷೆ ಕವನ ವಾಚನಕ್ಕೆ ಹೋಗ್ತಾ ಇದ್ದೆ. ಮಡಿಕೇರಿ ಮಾತ್ರ ಅಲ್ಲ, ಮೈಸೂರು ದಸರಾ ಕವಿಗೋಷ್ಠಿಲೂ ಕೂಡ ಒಂದು ಅವಕಾಶ ಆಯ್ತು. ಅದಾದ ಮೇಲೆ ಬೆಂಗಳೂರಲ್ಲಿ ವಸಂತೋತ್ಸವ ಅನ್ನುವಂಥ ಒಂದು ಕಾರ್ಯಕ್ರಮ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆತು. ಆಗ್ಲೂ ಕೂಡ ಒಂದು ಕವನ ವಾಚನ ಮಾಡುವಂಥ ಅವಕಾಶ. ಅಷ್ಟಲ್ಲದೆ ಭಾಷಾ ಸೌಹಾರ್ದ ಅನ್ನುವಂಥ ಒಂದು ಕಾರ್ಯಕ್ರಮನ ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಸಿದ್ದು. ಅದು ಅಖಿಲ ಭಾರತ ಮಟ್ಟದ ಕವಿಗೋಷ್ಠಿ. ಬೇರೆ ಬೇರೆ ರಾಜ್ಯಗಳ ಬೇರೆ ಬೇರೆ ಭಾಷೆಗಳ ನಡುವೆ ಅರೆಭಾಷೆ ಕವನ ನಾನು ವಾಚನ ಮಾಡಿದ್ದು ಭಾರಿ ಖುಷಿನ ವಿಚಾರ. ಮತ್ತೆ ನಂದು ಕೆಲವು ಪುಸ್ತಕಗಳನ್ನು ಬರೆಯುವಂತ ಅವಕಾಶ ಆಯ್ತು. ಶುರುವಿಗೆ ಕನ್ನಡದಲ್ಲಿ ಯಾರ ಬೇಟೆ ಮತ್ತು ಇತರ ಪ್ರಸಂಗಗಳು ಅನ್ನುವಂತ ಒಂದು ಕೃತಿ ರಚನೆ ಮಾಡಿದೆ. ಅದಾದ್ಮೇಲೆ ಚಾಂಪ ಅಂತ ಹೇಳುವಂತ ಅರೆಭಾಷೆಯ 30-32 ಸಣ್ಣ ಕಥೆಗಳನ್ನ ಬರೆದೆ. ಅದಾದ್ಮೇಲೆ ತೋರಣ ಅಂತ ಒಂದು ಕವನ ಸಂಕಲನ, ಮತ್ತೆ ಕನ್ನಡದಲ್ಲಿ ಸಾಧಕರ ಹೆಜ್ಜೆಗಳು ಅನ್ನುವಂತ ಒಂದು ಪುಸ್ತಕ ರಚನೆ ಮಾಡಿದೆ. ಅದಾದ್ಮೇಲೆ ಇತ್ತೀಚೆಗೆ ಕಾಟಿಬೆಟ್ಟದ ಕಥೆಗಳು ಅಂತ ಹೇಳುವಂಥದ್ದು ಕನ್ನಡದಲ್ಲಿ ಬರೆದು ಲೋಕಾರ್ಪಣೆ ಆಗ್ಬಿಟ್ಟು. ಇನ್ನೊಂದು ಬದುಕು ಅನ್ನುವಂಥದ್ದು ಅಚ್ಚಲ್ಲಿ ಹುಟ್ಟು ಈಗ ಇಷ್ಟರಲ್ಲಿ ಅದು ಬಿಡುಗಡೆ ಆದೆ. ಇದರಲ್ಲಿ ಮುಖ್ಯವಾಗಿ ಹಿರಿಯರಾದಂಥ ಕಟ್ಟತನ ಬೆಳ್ಳೆಪ್ಪ ಮಾಸ್ಟರ್ ಅವು ಬರೆದಿರ್ತಕ್ಕಂಥ ಬೆಳ್ಳಿ ಮುಷ್ಟಿ ಅನ್ನುವಂಥ ಒಂದು ಪುಸ್ತಕ, ಅದನ್ನ ಅರೆಭಾಷೆಗೆ ಅನುವಾದ ಮಾಡುವಂತ ಒಂದು ಅವಕಾಶ ನಂಗೆ ಬಾತು. ಈ ನಡುವೆ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅವು ನನ್ನನ್ನು ಸದಸ್ಯನಾಗಿ ಆಯ್ಕೆ ಮಾಡಿಕೊಂಡು ಅಲ್ಲಿ ನನಗೆ ಹಿಂಗಾರು ತೆಳುವಂಥ ತ್ರೈಮಾಸಿಕ ಸಂಪಾದಕತ್ವದ ಕೆಲಸ ನಾನು ಮಾಡಿದೆ. ಈ ಅಕಾಡೆಮಿ ಸದಸ್ಯ ಆಯ್ಕೆ ಮುಂದೆನೆ ಕರ್ನಾಟಕ ಸರ್ಕಾರ ಗೌರವ ಪ್ರಶಸ್ತಿನ ನನಗೆ ಘೋಷಣೆ ಮಾಡ್ತು. ಈ ಎಲ್ಲದಕ್ಕಿಂತ ಮುಂದೆ ನಾನು ಈ ಕೊಡಗು ಸಂಗತಿ ಮತ್ತೆ ಗೌಡ ಧ್ವನಿ ಅನ್ನುವಂಥ ಒಂದು ಪುಸ್ತಕ ಬರ್ತಾ ಇತ್ತು. ಅದಕ್ಕೆ ನಾನು ಅರೆಭಾಷೆಯಲ್ಲಿ ಬರಿತಾ ಇದ್ದೆ. ಅರೆಭಾಷೆ ಸಾಹಿತ್ಯಕ್ಕೆ ಬಹಳಷ್ಟು ಪ್ರೋತ್ಸಾಹ ಕಂಡು ಬಾತು. ಒಂದು ಖುಷಿನ ವಿಚಾರ ಏನು ಹೇಳಿದ್ರೆ, ನನ್ನ ಚಾಂಪ ಅಂತ ಹೇಳುವಂಥ ಪುಸ್ತಕ ಅರೆಭಾಷೆ ಸಾಹಿತ್ಯಲೇ ಸುರುವಿನ ಸಣ್ಣ ಕಥೆಗಳ ಪುಸ್ತಕ ಅಂತ ಹೇಳುವಂಥದ್ದು ಜನಮನ್ನಣೆ ಗಳಿಸಿಟ್ಟು. ಬಹಳಷ್ಟು ಜನ ಖುಷಿ ಪಟ್ಟ ನನ್ನ ಸಾಹಿತ್ಯನ. ಹಾಗಾಗಿ ಅವರಿಂದ ನನಗೆ ಪ್ರೋತ್ಸಾಹ ಸಿಕ್ಕಿದ ಕಾರಣದಿಂದ ನಾನು ಅದನ್ನು ಮತ್ತೆ ಮುಂದುವರಿಸಿದೆ. ಜೋಯಪ್ಪನವರೇ, ಈಗ ನೀವು ಹೇಳ್ದಂಗೆ ಅರೆಭಾಷೆ ಸಾಹಿತ್ಯ ಸುರುನ ಗಟ್ಟಲೆ ನೀವು ಬೆಳ್ಕೊಂಡು ಬಂದವು. ಆ ಒಂದು ಕಾಲಘಟ್ಟದಲ್ಲಿ ಓದುಗರ ಸಂಖ್ಯೆ ಇರೋದು ಅಥವಾ ಮಾತನಾಡುವ ಸಂಖ್ಯೆ ಹೆಂಗಿತ್ತು? ಯಾವ ರೀತಿ ಸ್ಪಂದನೆಯನ್ನು ಕೊಡ್ತಿದ್ದು? ಹೌದು, ಒಳ್ಳೆ ಪ್ರಶ್ನೆ ಕೇಳಿದ್ರೆ. ಓದುಗರ ಸಂಖ್ಯೆ ನಿಜಕ್ಕೂ ಕೂಡ ತುಂಬ ಕಮ್ಮಿ. ವೇದಿಕೆ ಹತ್ತಿ ಭಾಷಣ ಮಾಡಿಕೂ ಕೂಡ ಬಹಳ ಹಿಂದೇಟ ಆಗ್ತಾ ಇದ್ದವು. ವೇದಿಕೆ ಹತ್ತಿ ಭಾಷಣ ಮಾಡೋದಿರ್ಲಿ, ಎದುರ ಕಾಮಕಾಕನ ತನ್ನ ಮಾತೃಭಾಷೆ ಆದಂತ ಅರೆಭಾಷೆಯಲ್ಲಿ ಮಾತಾಡಿಕೆ ಹಿಂದೆ ಮುಂದೆ ನೋಡ್ತಾ ಇದ್ದವು. ಯಾಕೆ ಆ ಹಿಂಜರಿಕಿತ್ತೋ ಏನೋ ಗೊತ್ತಲ್ಲ. ಹೀಗೆ ಓದುದಿರ್ಲಿ, ಬರೆಯುವಂಥದ್ದಕ್ಕೆ ತೊಡಕಾಕನ ಅದು ಬರೆಯೋಕೆ ಗೊತ್ತು ಅದು ಎಷ್ಟು ಕಷ್ಟ ಆದೆ ಅಂತೇಳಿ ಅಂತ. ಇದು ಆರಂಭ ಆದ್ರಿಂದಾಗಿ ಆ ಥರ ಕಷ್ಟ ಅಂತ ಅನಿಸ್ತು. ಈಗ ಬರ್ತಾ 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 ಜನ ಖುಷಿ ಪಟ್ಟವೆ, ಓದಿಕ್ಕೂ ಇಷ್ಟಪಟ್ಟವೆ, ಮಾತನಾಡಿಗೂ ಇಷ್ಟಪಟ್ಟವೆ. ವೇದಿಕೆ ಹತ್ತಿ ಮಾತು ಕೂಡ ಅರೆಭಾಷೆಯಲ್ಲಿ ಮಾತಾಡವೆ ಮತ್ತು ಕಾರ್ಯ ನಿರೂಪಣೆಯನ್ನು ಕೂಡ ಅರೆಭಾಷೆಯಲ್ಲೇ ಮಾಡುವಂಥದ್ದು ಈಗ ಕಾಣಕ್ಕೆ. ಹಿಂದೆ ಕಷ್ಟ ಇತ್ತು, ನಿಜವಾಗಿಯೂ ಕಷ್ಟ ಇತ್ತು. ಎಲ್ಲಿ ನಮ್ಮ ಮಾತು ಉಳಿದೋಕೆ ಗೊತ್ತಾಗ್ಬಿಟ್ಟಿದೆಯೋ, ಇವ ಈ ಭಾಷೆ ಮಾತಾಡೋಣ ಅಂತ ಪ್ರಶ್ನೆ ಮಾಡಿಬಿಡುವನ ಅಂತ ಹಿಂಜರಿಕೆ ಜನರಲ್ಲಿ ಇತ್ತು. ಅದು ಖಂಡಿತವಾಗಿ ಹಿಂಜರಿಕೆ ಬತ್ತು. ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಅರೆಭಾಷೆನೇ ಮಾತಾಡೋಕು, ಅರೆಭಾಷೆ ಬಲ್ಲವರೊಟ್ಟಿಗೆ ಅರೆಭಾಷೆನೇ ಮಾತಾಡೋಕು. ಈಗ ನೀವು ವೃತ್ತಿಲಿ ಶಿಕ್ಷಕರಾಗಿದ್ದು ಕಂಡಿದ್ದೀರಿ. ಹೌದು. ನಿಮ್ಮ ಶಾಲಾ ಕಾಲೇಜ್ಗಳಿರುವುದು, ಅಲ್ಲಿನ ಮಕ್ಕಳ ಒಂದು ಮನಸ್ಥಿತಿ ಹೆಂಗಿತಿ? ಭಾಷೆನ ಮಾತಾಡ್ಕೊಂಡು ಬೇರೆ ಬೇರೆ ಮಕ್ಕ ಅಲ್ಲಿ ಸೇರ್ತಿದ್ದೋ, ಅರೆಭಾಷೆನ ಮಕ್ಕ ಕೂಡ ಅಲ್ಲಿ ಇರ್ತಿದ್ದೋ, ಅವರನ್ನ ನೋಡ್ಕೊಂಡು ಅವೇ ಮಾತಾಡಿಕೊಂಡಿದ್ದೋ, ಅಲ್ಲಿ ಕೂಡ ಈ ರೀತಿ ಹಿಂಜರಿಕೆ ಕಾಣ್ತಿತ್ತ ಹೆಂಗೆ? ಅಲ್ಲ, ಸ್ಕೂಲ್ ಏನಾಗ್ತಿತ್ತಲ್ರೆ, ಶುರುವಿಗೆ ಮಕ್ಕ ಸ್ಪಷ್ಟ
ಸ್ಪಷ್ಟವಾಗಿ ಕನ್ನಡ ಮಾತಾಡಲಿ ಅಂತ ಹೇಳುವ ಕಾರಣದಿಂದ ಕನ್ನಡನೇ ಮಾತಾಡ್ತಿದ್ದವು. ಅಲ್ಲಿ ಬೇರೆ ಭಾಷೆಗೆ ಅವಕಾಶನೇ ಇತ್ತಿಲ್ಲ ಅಲ್ಲಿ ಮಾತಾಡಿಕೆ. ಹಾಗಾಗಿ ಅಲ್ಲಿ ಅದನ್ನು ಗಮನಿಸುವಂಥದ್ದು ಆತಲೆ. ಈಗ ಶಾಲೆಯಿಂದ ಹೊರ ಬಂದ ಮೇಲೆ ಮತ್ತೆ ಅರೆ ಭಾಷೆನ ಮಕ್ಕಳು ಕಂಡ್ರೆ ಅವು ಎಲ್ಲವೂ ಕೂಡ ಅರೆ ಭಾಷೆಯಲ್ಲಿ ಮಾತಾಡುವೆ. ನೀವು ಹೇಳ್ದಂಗೆ ಶಾಲೆಯಲ್ಲಿ ಕನ್ನಡನ ಕಲ್ಸೋಕೂತ ಮುಖ್ಯ ಆಗಿತ್ತಾಗ ಈಗಿನ ಕಾಲಘಟ್ಟ ಅಂದ್ರೆ ಇಂದಿನ ಪರಿಸ್ಥಿತಿ ನೋಡ್ರೆ ಇಂಗ್ಲಿಷ್ ಅತಿ ಮುಖ್ಯ ಆದಂತ ಭಾಷೆ ಆಗ್ತಾ ಉಂಟು. ಹಂಗೆ ಇದು ಎಲ್ಲ ಭಾಷೆನ ನುಂಗಿಕೊಂಡು ಹೋಗ್ತಾ ಉಂಟು. ಇದರ ಮಧ್ಯೆ ನಾವು ನಮ್ಮ ಭಾಷೆನ ಹೆಂಗೆ ಉಳಿಸಿಕೊಳ್ಳಬೇಕು? ಅರೆ ಭಾಷೆ ಬಲ್ಲವು ಯಾರು ಅವರೊಟ್ಟಿಗೆ ನಾವು ಅರೆ ಭಾಷೆಲೇ ಮಾತಾಡೋಕು, ಬಹಳ ಹಿಂದೇಟ್ ಹಾಕುವೆ. ಹಾಗಾಗಿ ನಾವು ಕಚೇರಿಯಲ್ಲಿ ಅರೆ ಭಾಷೆ ಬಲ್ಲವರೊಟ್ಟಿಗೆ ನಾವು ಅರೆ ಭಾಷೆನೇ ಮಾತಾಡೋಕು. ಇಂಗ್ಲಿಷ್ ಭಾಷೆ ಬೇಕು ಇಲ್ಲ ಅಂತಲ್ಲ, ಭಾಷೆ ಯಾವುದೇ ಇರಲಿ, ಯಾವ ಭಾಷೆಯೂ ಕೂಡ ಯಾರೊಬ್ಬನ ಸೊತ್ತು ಆದಲೆ. ಹಾಗಾಗಿ ನಮಗೆ ಗೊತ್ತಿರುವ ಭಾಷೆನ ಮಾತಾಡೋಕು. ಅದರಲ್ಲೂ ಮುಖ್ಯವಾಗಿ ನಮ್ಮದೀಗ ಅರೆ ಭಾಷೆ ಅಂತ ಹೇಳೋಕ್ಕನ್ನ ಅರೆ ಭಾಷೆನೇ ಮಾತಾಡ್ರಿ ಏನೋ ಒಂದು ರೀತಿಯ ಖುಷಿ ಅದು. ಈ ಭಾಷೆ ಅನ್ನುವಂಥದ್ದು ಏನು ಹೇಳ್ರೆ ಅದೊಂದು ರೀತಿ ಅಯಸ್ಕಾಂತ ಇದ್ದಾಗಿ ಸೆಳ್ಕಂದೆ ಜನ ಮನಸ್ಸನ್ನು ಸೆಳ್ಕಂದೆ. ಓ ನೀನು ಅರೆ ಭಾಷೆ ಮಾತಾಡೋಣ, ನೀನು ಈ ಥರ ಮಾತಾಡೋಣ, ಈ ಭಾಷೆ ಮಾತಾಡೋಣ, ಈ ಭಾಷಾ ಬಾಂಧವ್ಯ ಹೆಚ್ಚಾಗಿ ನಮ್ಮ ಕೆಲಸನೂ ಕೂಡ ಸರಾಗಾದೆ ಅಂತ ನನ್ನ ಭಾವನೆ. ನೀವು ಹೇಳಿದ್ರೆ ಮಾತಾಡೋದು ಬಹಳ ಸುಲಭ, ಯಾರನ್ನ ಕೇಳಿ ಹೆಂಗಾರು ಕಲ್ತ್ಕೊಳಕು. ಆದರೆ ನಮ್ಮಲ್ಲಿ ಬಹಳ ಜನ ಲಾಯಕ ಮಾತಾಡುವೆ, ಆದರೆ ಅವಕ್ಕೆ ಸಾಹಿತ್ಯನ ರಚನೆ ಮಾಡಿಕೆ ಆಗ್ತಿಲ್ಲ. ಹೇಳಿದ್ರೆ ನನಗೆ ಕನ್ನಡದಲ್ಲಿ ಬರ್ದಾನೆ ಅದನ್ನ ಅರೆ ಭಾಷೆಯಲ್ಲಿ ಬರೆಯಕ್ಕೆ ನನಗೆ ಹಂಗೆ ಕಷ್ಟ ಅದೇ ತಿಳಿ ಕಂಡು ಹೇಳೋಳು. ಅದಕ್ಕೆ ಏನು ಸಲಹೆ ಕೊಟ್ಟರೆ ಯಾವ ರೀತಿ ಅವು ಅರೆ ಭಾಷೆಯಲ್ಲಿ ತಮ್ಮ ಬರವಣಿಗೆನ ಶುರು ಮಾಡಕತ್ತ? ಶುರು ಮಾಡೋದೇ ಬಹಳ ಮುಖ್ಯ. ಶುರು ಮಾಡೋಕು, ಶುರು ಮಾಡಿಬಿಟ್ಟು ಅದನ್ನ ಕೆಲವಕ್ಕೆ ಹಿರಿಯರಿಗೆ ಅದನ್ನ ಓದಿಕೆ ಕೊಡೋಕು, ಅವು ತಿದ್ದುಪಡಿ ಹೇಳ್ಬೇಕು. ಅಯ್ಯೋ ನಾ ಇಷ್ಟು ಬರದಳಿ ತಿದ್ದುಪಡಿ ಮಾಡಕಂದ್ರೆ ಬೇಜಾರು ಮಾಡಿಕಣಿಕೆ ಆಗೋದು. ಹಾಗಾಗಿ ಅದನ್ನ ತಿದ್ದುಪಡಿ ಮಾಡುವ ಸಂದರ್ಭದಲ್ಲಿ ತಿದ್ದುಪಡಿ ಮಾಡಿ ಮತ್ತೆ ತೋರ್ಸೋಕು. ಆಗ ಅವು ಹೇಳುವೆ, ಸಲಹೆ ಕೊಟ್ಟವೆ, ಲಾಯ್ ಕೊಟ್ಟು ಇದನ್ನೇ ಈಗ ಮುಂದುವರ್ಸಪ್ಪ ಅಂತ ಹೇಳುವೆ, ಆಗ ಮುಂದುವರ್ಸೋಕು. ಮತ್ತೆ ಇನ್ನೊಂದು ಎಂತ ಹೇಳಿದ್ರೆ ಪ್ರತಿ 10 ಕಿಲೋಮೀಟರ್ ಯಾವುದೇ ಭಾಷೆ ಆದರೂ ಕೂಡ ಬದಲಾವಣೆ ಆದಂಥದ್ದು ಮಾತು ಉಂಟು. ನಿಜ ಅದು. ಈಗ ನಾವು ಮಡಿಕೇರಿಲಿ ಅರೆ ಭಾಷೆ ಮಾತಾಡೋದಕ್ಕೂ, ಭಾಗಮಂಡಲಿ ಅರೆ ಭಾಷೆ ಮಾತಾಡೋದಕ್ಕೂ, ಸುಳ್ಳಿದ ಅರೆ ಭಾಷೆ ಮಾತಾಡೋಕ್ಕೂ ವ್ಯತ್ಯಾಸ ಉಂಟು. ಹಾಗಾಗಿ ಆ ವ್ಯತ್ಯಾಸ ಇದ್ದರೂ ಕೂಡ ಆ ವ್ಯತ್ಯಾಸ ಏನುಂಟು ಅದನ್ನು ಹಂಗೇ ಇಟ್ಕೊಳಕ್ಕೆ ಹೊರತಾಗಿ ಅದನ್ನು ಬದಲಾವಣೆ ಮಾಡಿಕ್ಕಾಗದು, ಆ ಮೂಲಕ್ಕೆ ಧಕ್ಕೆ ಕೊಡಕ್ಕಾಗದು. ಈಗ ಇಸುದು ತಿಳ್ಕೊಂಡು ಇಸುದೇ ಹೇಳೋಕು, ಸೂಸು ಅಂದ್ರೆ ಸೂಸಂತೆ ಹೇಳೋಕು, ಈಗ ಇಂಬತ್ತು ತೆಳುವಲ್ಲಿ ಇಂಬತ್ತೇ ಹೇಳೋಕು. ಹಾಗಾಗಿ ಅದನ್ನು ಬದಲಾವಣೆ ಮಾಡೋದು ಬೇಡ, ಅದು ಭಾಷಾ ಸಂಪತ್ತು ಅಂತ ನನ್ನ ಅಭಿಪ್ರಾಯ. ಈಗ ಹೇಳ್ತಾರೆ ಯಾವುದೇ ರೀತಿಯಲ್ಲಿ ನಾವು ಭಾಷೆ ಹುಟ್ಟು ಅದೇ ರೀತಿ ಯಥಾಸ್ಥಿತಿ ಅದು ಉಳ್ಕೊಂಡು ಹೋಗಲಿ ಆಯಾಯ ಪ್ರದೇಶಕ್ಕೆ ಅಂತ ಹೇಳಿದ್ರಿ. ಕೊನೆಯದಾಗಿ ಎಲ್ಲ ಒಂದು ಭಾಷಾ ಪ್ರೇಮಿಗಳಿಗೆ ಏನು ಸಂದೇಶ ಕೊಡಿಕೆ ಇಷ್ಟಪಟ್ರೆ? ಭಾಷೆ ಮೇಲೆ ದುರಭಿಮಾನ ಬೇಡ, ಅಭಿಮಾನ ಇರಲಿ. ನಾವು ಮತ್ತೊಂದು ಭಾಷೆಯನ್ನು ಕೀಳಾಗಿ ಕಾಣುವಂಥದ್ದು, ಅವ ಆ ಮಾತನಾಡುವವನ ಅನ್ನುವಂಥ ಕೀಳು ಭಾವನೆಯನ್ನು ಯಾರೂ ವ್ಯಕ್ತಪಡಿಸಿಕ್ಕಾಗದು. ಯಾಕೆಂದರೆ ಭಾಷೆಯನ್ನು ಕಂಡಿಡಿದುಟ್ಟಲ್ಲ, ಭಾಷೆನ ಆರಂಭದ ನಮ್ಮ ಹಿರಿಯರು ಏನು ಭಾಷೆಯನ್ನು ಕಲ್ಪಿಸಿಕೊಟ್ಟೋ ಅದನ್ನು ಉಳಿಸಿಕೊಂಡು ಹೋಗು, ಅದು ನಮ್ಮ ಧರ್ಮ. ಇಲ್ಲದ್ರೆ ಆ ಹಿರಿಯರಿಗೆ ಅವಮಾನ ಮಾಡ್ದಂಗಾದೆ. ಖಂಡಿತವಾಗಿಯೂ ಕೂಡ ಭಾಷೆ ನಾವು ಮಾತಾಡದೆ ಹೋದ್ರೆ ಭಾಷೆನ ಕೊಲ್ಲೋದು ಬಹಳ ಸುಲಭ. ಬಾಯಿ ಮುಚ್ಚಿ ಇದ್ದರೆ ಆತು, ಮಾತಾಡದೇ ಇದ್ದರೆ ಭಾಷೆ ನಿಂತಾನೆ ಸತ್ತೋದೆ. ದಯವಿಟ್ಟು ಆ ಥರದ್ದು ಮಾಡೋಕ್ಕಾಗದು. ಯಾವುದೇ ಭಾಷೆ ಇರಲಿ ಅಭಿಮಾನದಿಂದ ಅದನ್ನು ಮಾತಾಡುವಂಥದ್ದು ನಾವು ಮಾಡೋಕು. ಬಹಳ ಲಾಯ್ಕಾಗಿ ಹೇಳಿದ್ರಿ ಜಯಪ್ಪನವರೇ. ಒಂದು ಭಾಷೆನ ಮಾತಾಡ್ತಿದ್ರೆ ಆ ಭಾಷೆ ಉಳಿದದೆ ಬೆಳೆದದೆ ಅಂತ ಹೇಳಿದ್ರಿ. ಹೀಗೆ ಇಷ್ಟೊತ್ತು ನಿಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚ್ಕೊಳಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು. ಈಗ ಕೇಳ್ನು ಪಟ್ಟಡ ದೀಕ್ಷಿತ್ ಪ್ರಕಾಶ್ ಬರೆದ ಕವನ, ಓದಿದವು ವಿನೋದ್ ಮುಡಗದ್ದೆ. ಕವನದ ತಲೆಬರಹ ಬಾಳು ಹಸುರಾಕು. ಈ ಭೂಮಿನ ಸಹಸ್ರ ಜೀವ ಸಂಕುಲದೊಳಗೆ ಹಗಲು ರಾತ್ರಿಯಿಂದ ಗೈಮೆ ಮಾಡುವ ಮನುಜ ಕುಲವೊಂದು ಇದ್ದ ಸಂಪತ್ತು ಸಾಲ್ದುಲೆ, ಬರುವ ಸಂಪತ್ತು ಇರ್ತುಲೆ. ಕ್ಷಣಿಕ ಸುಖಾನುಭವಕ್ಕೆ ಈ ಕ್ಷಣದ ಸಂಪಾದನೆ ಬರೀ ಕನ್ಸನಾಗಸದ ಒಳಗೆ ನನ್ನೌಕೆ ಅಂತ ಅಲ್ಪ ಪಾಲು ಬೇರೆ. ಇರದ ಕಲ್ಪನೆಲೆ ಮುಳುಗಿ ತಾನು ಮೈ ಮರ್ತು ಒಮ್ಮೆ ಜಗಮರ್ತು. ಕೊಳ್ಳೆ ಹೊಡೆದು ಕೂಡಿಟ್ಟ ಹಣದ ಗಂಟು ಅಂತ್ಯಕಾಲಲಿ ಬೆರಿಗೈಗೆ ಬಲದ ಬಿನ್ನಣ ತೋರ್ಸುಲೆ. ಆದರೂ ದುರಾಸೆ ನಮ್ಮದಲ್ಲದ ಬಾಳಲಿ ನಂಗೆ ಹೆಚ್ಚಂತ ಹೇಳುವ ಅತಿಯಾಸೆ. ಯಾರಿಗೊತ್ತು ಸಾವು ಎಂದು ಎದುರಾದೆ ಅಂತ ನಡೆಯುವ ದಾರಿಲಿ ಕಲ್ಲು ಹಾಸಿರುವೋ, ಹೂನ ಪಲ್ಲಕ್ಕಿನೂ ಮಡಗಿರುವೋ. ಒಟ್ಟುಲಿ ದೂರಾಲೋಚನೆ ಬೇಕು, ದುರಾಲೋಚನೆ ಬೇಡ. ಸುಖ ಶಾಂತಿ ನೆಮ್ಮದಿ ಕಾಣದ ಬದುಕಲಿ ಅಸಂಖ್ಯ ನೋವಿಗೆ ಋಣಿಯಾಗೋ ಕಗ್ಗತ್ತಲಲೆ ನಡಿತೊಳೋ ಜನಗ. ಒಮ್ಮೆ ರಾಜ ಮಗದೊಮ್ಮೆ ಅಲ್ಪ, ಇದೇ ವಿಧಿ ಬರಹ. ಇದ್ದ ಜಯಿಸಿದೇನಿಲ್ಲೆ, ಸತ್ತು ಜೀವಿಸುವುದು ಇಲ್ಲೇ. ನಡುನ ಬದುಕು ಹಸರಾಗಿರೋಕು ನಾನಲ್ಲ ನಾವು, ನನ್ನದಲ್ಲ ನಮ್ಮದು ಅಂತೇಳುವ ಸದ್ಭಾವನೆ ಮೂಡೋಕು. ನಂಗಾಗಿ ಬೇಡ ನನ್ನವೇ ನನ್ನೌಕೆ ಅಂತೇಳೋ ಭಾವನೆ ಒಮ್ಮೆ ಚಿಗುರೋಕು. ಸ್ವಾರ್ಥದ ಕಂಡಿ ಮುಚ್ಚಿ ನಿಸ್ವಾರ್ಥದ ದೀಪ ಹೊತ್ತಿಸಿ. ಸ್ವಾರ್ಥದ ಕಂಡಿ ಮುಚ್ಚಿ ನಿಸ್ವಾರ್ಥದ ದೀಪ ಹೊತ್ತಿಸಿ. ಪದ ಸಿರಿ. ಇಂದಿನ ಪದ ಚೊಲ್ಲು. ಚೊಲ್ಲು ತೆಲ್ರೆ ಸುಲಿಯೋದು ತೆಳುವ ಅರ್ಥ ಬಂದದೆ. ಸಾಮಾನ್ಯವಾಗಿ ನಾವು ಬಾಳೆಹಣ್ಣು ಚೊಲ್ಲುದು, ಕಿತ್ತುಳಿ ಚೊಲ್ಲುದು, ಅಡಿಕೆ ಚೊಲ್ಲುದು, ತೆಂಗಿನಕಾಯಿ ಚೊಲ್ಲುದು ತೆಳಿ ಬಳಸಕ್. ಇಲ್ಲಿ ಮುಟ ಅರೆಭಾಷೆ ಐಸಿರಿ ಕೇಳ್ದರಿ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ನಿರ್ಮಾಣ ಕಡ್ಲೇರ ತುಳಸಿ ಮೋಹನ್ ಮತ್ತೆ
ವಿನೋದ್ ಮುಡಗದ್ದೆ. ನಿರ್ವಹಣೆ ಡಾಕ್ಟರ್ ವಿಜಯ ಅಂಗಡಿ. ಇದು ಆಕಾಶವಾಣಿ ಮಡಿಕೇರಿನ ಕೊಡುಗೆ.